ಪೆಟ್ಟಿಗೆ ಇದ್ದವರಿಗೆ ಈ ವರ್ಷ 100 ಪೆಟ್ಟಿಗೆ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಉತ್ತಮವಾದ ಜೇನು ಕೃಷಿ ಅಭ್ಯಾಸ ಇದ್ದವರಿಗೆ ಆಸಕ್ತಿ ಇದೆ ಅಂತಂದ್ರೆ 100 ಒಕ್ಕಲನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಇಲ್ಲಿರುವಂತ ಒಂದು ವಿಚಾರ ಯಾವುದು ಜೇನು ಕೃಷಿಯ ಬಗ್ಗೆ ನೋಡಿ. ಇದು ಒಂದು. ಮತ್ತೆ ಜೇನು ಕೃಷಿಯ ಬಗ್ಗೆ ಪಾಠದ ಬಗ್ಗೆ ಬಂದಾಗ ನೋಡಿ, ಇಲ್ಲಿ 2 ರೀತಿಯ ಪಾಠ ಇದೆ ಯಾವುದರಲ್ಲಿ ಜೇನು ಕೃಷಿಯಲ್ಲಿ. ಒಂದು ಜೇನು ಕುಟುಂಬ ಅಂತ, ಒಂದು ಇದು ಜೇನು ಪೆಟ್ಟಿಗೆ. ಜೇನು ಪೆಟ್ಟಿಗೆ ಪರಿಚಯ ನಿಮಗೆ ಗೊತ್ತಿದೆ ಅದಲ್ವಾ, ಹೆಚ್ಚಿನವರಿಗೆ ಗೊತ್ತಿದೆ. ಅದರ ಬಗ್ಗೆ ಜಾಸ್ತಿ ಮಾತಾಡೋದಲ್ಲ, ಸ್ವಲ್ಪ ಬೇಕಾದ್ರೆ ಮಾತಾಡೋದು. ಒಂದು. ಎರಡನೇದು ಜೇನು ಕುಟುಂಬ, ಮತ್ತೆ ಅದರ ಪರಿಚಯ ಬೇಕು ನಿಮಗೆ. ಆ ಕುಟುಂಬದ ಪರಿಚಯ ಇಲ್ಲದ್ರೆ ನಾವು ಏನಾಗ್ತೇವೆ, ಫೈಲ್ ಆಗ್ತೇವೆ. ಈಗ ಒಂದು ಕ್ವೀನ್ ಅಂದ್ರೆ ಹೇಗೆ, ಅದೇನು ಕೆಲಸ ಮಾಡ್ತದೆ, ಅದರ ಜೀವನ ಕ್ರಮ ಹೇಗೆ, ಅದು ಗೊತ್ತಿರಬೇಕು. ಮತ್ತೆ ಎರಡನೇದು, ನಮ್ಮಲ್ಲಿ ನೋಡಿ ಈ ಜಿಲ್ಲೆಯಲ್ಲಿ, ಈಗ ಬೇರೆ ಜಿಲ್ಲೆಯವರು ಬಂದಿರಬಹುದು, ಆ ಜಿಲ್ಲೆಯಲ್ಲಿ ಕೆಲವು ಸೀಸನ್ ಅಂತ ಇರ್ತದೆ, ಕಾಲ ಅಂತ ಇರ್ತದೆ. ಆ ಕಾಲಕ್ಕೆ ಸರಿಯಾಗಿ ಏನು ಮಾಡ್ಬೇಕು, ಅದು ನಾವೇನು ಮಾಡ್ಬೇಕು, ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದ್ರು ಕೂಡ ಏನಕ್ಕೆ ನಾವು ಫೈಲ್ ಆಗ್ತೇವೆ. ಅಲ್ಲಿ ಫೈಲ್ ಆಗೋದು ನೋಡಿ, ಜಾಸ್ತಿ ಫೈಲ್ ಆದಲ್ಲೇ ಎಲ್ಲಿ ಆ ಸರಿಯಾದ ಕೆಲಸವನ್ನು ಮಾಡಿದ್ರೆ ನಾವು ಫೈಲ್ ಆಗಿದ್ದೇವೆ. ಮತ್ತೆ ಜೀವನ ಕ್ರಮ ಗೊತ್ತಿಲ್ಲದ್ರು ಕೂಡ ನಾವು ಫೈಲ್ ಆಗ್ತೇವೆ. ಇದರ ಬಗ್ಗೆ ಸರಿಯಾದಂಥ ಐಡಿಯಾ ಗೊತ್ತಿದ್ರೆ, ಈಗ ಈ ದಿವಸ ಒಂದು ಪಾಠ ನಿಮಗೆ ಗಮನ ಇಟ್ಟು ಯೋಚನೆ ಮಾಡಿದರೆ, ಮತ್ತೆ ನಿಮ್ಮ ಮನೆಯಲ್ಲಿ ಹೋಗಿ ಅದನ್ನು ಸರಿಯಾಗಿ ನೋಡಿದರೆ ನಿಮಗೆ ಅದು ಕರೆಕ್ಟ್ ಅರ್ಥ ಆಗ್ತದೆ. ಮತ್ತೊಂದು ನೆಕ್ಸ್ಟ್ ಟ್ರೈನಿಂಗ್ ಬಂದಾಗ ನಿಮಗೆ ಅದು ಮತ್ತೆ ಕೂಡ ಏನಾಗ್ತದೆ, ಅದರ ನಿಜವಾದಂಥ ಒಂದು ಸಾರ ಅರ್ಥ ಆಗ್ತದೆ. ಈ ಹೊಸಬರಿಗೆ ಇದು ಹೊಸತು ಅಂತ ಆಗಿರ್ಬೋದು. ಹೀಗೆ ನೋಡಿ, ಇದರ ಪೆಟ್ಟಿಗೆ ಪರಿಚಯ ನೋಡಿದಾಗ ಒಮ್ಮೆ ಪೆಟ್ಟಿಗೆ ಪರಿಚಯ ಹೊಸಬರಿಗೆ ಮಾಡ್ತೇನೆ ಚಿಕ್ಕದಾಗಿ ನೋಡಿ. ಒಂದನೇದಾಗಿ ಒಂದು ಪೆಟ್ಟಿಗೆಯಲ್ಲಿ ಏನಾಗಿರ್ತಂದ್ರೆ ಅಡಿಯಾಳಗೆ ಅಂತ ಇರ್ತದೆ. ಅದು ಅಡಿಯಾಳಗೆ ಅಂತ ಇರ್ತದೆ ನೋಡಿ. ಇದು ಈ ರೀತಿ ಒಂದು ಅಡಿಯಾಳಗೆ ಇರ್ತದೆ. ಇದು ಪೆಟ್ಟಿಗೆ ಸ್ವಲ್ಪ ಓಲ್ಡ್ ಆಗಿದೆ, ತೊಂದರೆ ಇಲ್ಲ ನೋಡಿ. ಇದು ISI ಮಾದರಿ ಪೆಟ್ಟಿಗೆ ನೋಡಿ. ಪೆಟ್ಟಿಗೆಯಲ್ಲಿ ಬೇರೆ ಬೇರೆ ರೀತಿಯ ಮಾದರಿಯ ಪೆಟ್ಟಿಗೆ ಇದೆ. ಯಾವುದು ISI ಮಾದರಿ ಪೆಟ್ಟಿಗೆ ಇದೆ. ಮತ್ತೆ ಅಲ್ಲಿ 8 ಫ್ರೇಮಿನ ಯಾವುದು ಒಂದು ಪೆಟ್ಟಿಗೆ ಇದೆ. ಮತ್ತೆ 6 ಫ್ರೇಮಿನ ಜನತಾ ಪೆಟ್ಟಿಗೆ ಅಂತ ಇದೆ. ಇದು ಪೆಟ್ಟಿಗೆ ಬೇಕು. ಇದು ಚಿಕ್ಕದಾಗಿ ನಿಮಗೆ ಈಗ ನಾನು ಪಾಠ ಮಾಡೋದಕ್ಕಿಂತ ಮೊದಲು ಪರಿಚಯ ಮಾಡೋದು. ಇದೊಂದು ಅಡಿಯಾಲಗೆ ಅಂತ ನಾವು ಕರಿತೇವೆ. ಈ ಅಡಿಯಾಲಗೆ ಈ ರೀತಿಯಲ್ಲಿ ಭೂಮಿಗೆ ಸಮತಟ್ಟಾಗಿರ್ಬೇಕು. ಇದಕ್ಕೆ ಹೆಚ್ಚಿನ ಮಾಹಿತಿ ಮತ್ತೆ ನೀವು ಪ್ರಾಕ್ಟಿಕಲ್ ಟೀಚರಲ್ಲಿ ಕೊಡ್ತಾರೆ. ಮತ್ತೆ ಎರಡನೇದು ನೋಡಿ, ಇದಕ್ಕೆ ರೂಢ ಚೇಂಬರ್ ಅಂತ ಕರಿತೇವೆ. ಅದು ಸಂಸಾರ ಪೆಟ್ಟಿಗೆ ಅಂತ ಕರಿತೇವೆ. ಇದರಲ್ಲಿ ISI ಮಾದರಿಯ ಸಂಸಾರ ಪೆಟ್ಟಿಗೆ. ಇದರಲ್ಲಿ 8 ಫ್ರೇಮ್ ಇದೆ. ಎಷ್ಟು ಫ್ರೇಮ್ ಇದೆ? 8 ಫ್ರೇಮ್ ಇದೆ. ಫ್ರೇಮ್ ಅಂದ್ರೆ ಗೊತ್ತಾಯ್ತು ನೋಡಿ. ಇದನ್ನು ಈ ರೀತಿಯಲ್ಲಿ ಇಡುವಂಥದ್ದು ನೋಡಿ, ಈ ರೀತಿಯಲ್ಲಿ. ಮತ್ತೆ ನೋಡಿ, ಇಲ್ಲಿ ಇದು ಫ್ರೇಮ್ ಇರುತ್ತೆ. ಇದು ISI ಮಾದರಿ ಫ್ರೇಮ್ ಇರ್ತೇವೆ ನೋಡಿ. ಯಾರೇ ಒಬ್ಬ ಜೇನು ಕೃಷಿಕ ಜೇನು ಕೃಷಿ ಮಾಡಿದ್ರೆ ನಿಮಗೆ ಗೊತ್ತಿರಬೇಕಾದೇನೆಂದ್ರೆ, ಪೆಟ್ಟಿ ಇಂಪಾರ್ಟೆಂಟ್ ಅಲ್ಲ, ಇದರ ಮಾದರಿ ಯಾವುದು, ಈ ಫ್ರೇಮಿನ ಮಾದರಿ ನೋಡಿ. 1853ರಲ್ಲಿ ರೆವರೆಂಟ್ ಫಾದರ್ ಲ್ಯಾಂಗ್ಸ್ಟ್ರಾತ್ ಎನ್ನುವನು ಅಮೆರಿಕದಲ್ಲಿ ಈ ಪೆಟ್ಟಿಗೆಯನ್ನು ಕಂಡುಹಿಡಿದ. ಈ ಪೆಟ್ಟಿಗೆ ಅಲ್ಲ, ಅದು ಅಮೆರಿಕದ ಲ್ಯಾಂಗ್ಸ್ಟ್ರಾತ್ ಪೆಟ್ಟಿಗೆ ಅಂತ ದೊಡ್ಡ ಪೆಟ್ಟಿಗೆ. ಅದು ಯಾವುದು ಮೆಲ್ಲಿಫೆರಕೆ ಆಗುವಂಥ ಒಂದು ಪೆಟ್ಟಿಗೆ. ಮತ್ತೆ ನ್ಯೂಟನ್ ಎನ್ನುವಂಥವನು ಮತ್ತೆ ನಮ್ಮ ಇಂಡಿಯಾಕ್ಕೆ ಇಂಥ ಪೆಟ್ಟಿಗೆಯನ್ನು ಪರಿಚಯ ಮಾಡಿದ ನೋಡಿ. ಇಲ್ಲಿ ಏನಾಗಿದೆ ಅಂದರೆ, ಈ ಪೆಟ್ಟಿಗೆಯ ಈ ಒಂದು ಫ್ರೇಮಿನಲ್ಲಿ ನಿಮಗೆ ಮಾಪಕದಲ್ಲಿ ನಿಮ್ಮ ಯಾವುದು ಇರಬೇಕು. ಅಂದರೆ ಇದರಲ್ಲಿ ಎರಿ, ಒಂದು ಫ್ರೇಮಿನಲ್ಲಿ ಯಾವುದು ಇರ್ತದೆ, ಒಂದು ಏರಿ ಇರ್ತದೆ. ಅಥವಾ ಬೇರೆ ಬೇರೆ ಹೆಸರಿಂದ ತಟ್ಟು ಅಂತೆಲ್ಲ ಬೇರೆ ಬೇರೆ ಹೆಸರು ಕರೀತೀರ ನೋಡಿ. ಇದು ಇದಕ್ಕೆ ಸರಿ ಇರಬೇಕು. ಇದರ ಅಂತರ ಈ ರೀತಿ ಇರಬೇಕು. ಮತ್ತೆ ಮಧ್ಯದಲ್ಲಿ ಒಂದು ಏರಿಗೂ ಮತ್ತೊಂದು ಏರಿಗೂ ಒಂದು ಗ್ಯಾಪ್ ಇರಬೇಕು. ಬಿ ಸ್ಪೇಸ್ ಅಂತ ಕರಿತೀವಿ. ಏನಿರ್ತವೆ? ಬಿ ಸ್ಪೇಸ್ ಅಂತ ಕರಿತೇವೆ ನೋಡಿ. ಬಿ ಸ್ಪೇಸ್ 4 mm 5 mm ಇರ್ತದೆ. ಇದಕ್ಕಿಂತ ಜಾಸ್ತಿ ಇರಬಾರ್ದು. ಯಾವ್ದು ಇರಬಾರ್ದು? ಜಾಸ್ತಿ ಇರಬಾರ್ದು, ಅಥವಾ ಕಡಿಮೆ ಕೂಡ ಇರಬಾರ್ದು. ಈಗ ನೋಡಿ, ನೀವು ಈ ಫ್ರೇಮ್ ಇಡುವಾಗ ಇದೇ ಫ್ರೇಮ್ ಇಟ್ಟರೆ ಮಧ್ಯದಲ್ಲಿ ಏರಿ ಕಟ್ಟರೆ ಇದರ ಮಧ್ಯದಲ್ಲಿ ಕೂಡ ಏನಾಗ್ತದೆ, ಏರಿ ಕಟ್ತದೆ. ಇಲ್ಲದಿದ್ರೆ ದೊಡ್ಡ ಏರಿಯನ್ನ ದಪ್ಪದ ಒಂದು ರಟ್ಟನ್ನು ಕೊಟ್ಟರೆ ಏನಾಗ್ತದೆ, ಒಂದೇ ಫ್ರೇಮಲ್ಲಿ ಏನಾಗ್ತದೆ, ಏರಿಯನ್ನ 4-5 ಕಟ್ತದೆ. ಆಗ ತೆಗಿಲಿಕ್ಕೆಲ್ಲ ನಿಮಗೆ ಕಷ್ಟ ಆಗ್ತದೆ. ಆಯ್ತಾ? ಇದು ಗೊತ್ತಿರಬೇಕು. ಅದು ಮತ್ತೆ ಒಂದು ಏರಿಗೂ ಮತ್ತೊಂದು ಏರಿಗೂ ಇರುವಂತ ಒಂದು ಗ್ಯಾಪ್ ಗೊತ್ತಿರಬೇಕು. ಆ ಗ್ಯಾಪ್ ಸರಿ ಇರಬೇಕು. ಗ್ಯಾಪ್ ಸರಿ ಇಲ್ಲದ್ರೆ ಜೇನು ಕೃಷಿಕರಾಗಿರುವಂತ ನೀವೇ ಗ್ಯಾಪ್ ಅನ್ನು ಮಾಡಿ ಕೊಡ್ಬೇಕು. ನೀವು ಗೊತ್ತೊಮ್ಮೆ ಈ ರೀತಿಯಲ್ಲಿ ಮಾಡಿ ಕೊಡಿ. ಇದು ಯಾವುದು, ಇದರ ಏರಿಯಾ ಬಗ್ಗೆ ಸ್ವಲ್ಪ ವಿವರ ನೋಡಿ. ಇದು ಬ್ರೂಡ್ ಚೇಂಬರ್ ಅಂತ. ಇದರಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಜೇನು ತೆಗಿಲಿಕ್ಕಿಲ್ಲ. ಇದು ಸಂಸಾರ ಮಾಡಲಿಕ್ಕೆ, ಯಾವುದು ಆದರೆ ಕುಟುಂಬವನ್ನು ನಿರ್ವಹಿಸಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆ, ಸಂಸಾರ ಮಾಡಲಿಕ್ಕೆ ಮಾತ್ರ ಇರುವಂತಹ ಒಂದು ವ್ಯವಸ್ಥೆ. ಇದು ಬ್ರೂಡ್ ಚೇಂಬರ್ ಅಥವಾ ಯಾವುದು ಸಂಸಾರ ಪೆಟ್ಟಿಗೆ ಅಂತ ಕರಿತೇವೆ. ಆಯ್ತಾ? ಇದರಲ್ಲಿ ಮೊಟ್ಟೆ ಇಡಲಿಕ್ಕೆ ಮಾತ್ರ ಇರುವುದು ನೋಡಿ, ಈ ರೀತಿ. ಮತ್ತೆ ಇಲ್ಲಿ ಪ್ರಮುಖವಾಗಿ ನೋಡಿ, ಈ ಒಂದು ಏರಿಯಲ್ಲಿ ಒಂದು ಫ್ರೇಮಿನಲ್ಲಿ ಒಂದು ಏರಿ ಇರ್ತದೆ. ಅದು ಯು ಆಕಾರದಲ್ಲಿ ಈ ರೀತಿಯಲ್ಲಿ ಇರ್ತದೆ. ಅದು ಬೇಕಾದ ರೀತಿಯಲ್ಲಿ ಅದು ಕಟ್ಬೋದು. ಯು ಆಕಾರದಲ್ಲಿ ಕಟ್ಟೋದ ಸ್ವಭಾವ, ಅದರ ನಿಯಮವಾಗಿ ಯು ಆಕಾರದಲ್ಲಿ ಕಟ್ಟೋದು ನೋಡಿ. ಯು ಆಕಾರದಲ್ಲಿ ಇದ್ದಾಗ ಮೇಲ್ಭಾಗದಲ್ಲಿ ಅದೇನು ಮಾಡ್ತದೆ, ಒಂದು ಎರಿಯಲ್ಲಿ ನಿಮ್ಗೆ ಗೊತ್ತಿರಬೇಕು, ಅದು ಒಂದು ಎರಿ ಇದ್ರೆ ಮೇಲ್ಭಾಗದಲ್ಲಿ ಜೇನು ಸಂಗ್ರಹ ಮಾಡ್ತದೆ. ಎಲ್ಲಿ ಅಡಿಭಾಗದಿಂದ ಪ್ರಾರಂಭ ಮಾಡೋದಲ್ಲ, ಮೇಲ್ಭಾಗದಿಂದ ಸಂಗ್ರಹ ಮಾಡ್ತದೆ. ಎರಡನೇ ಅಂತರವಾಗಿ ಅದು ಪರಾಗವನ್ನು ಸಂಗ್ರಹ ಮಾಡ್ತದೆ. ಯಾವುದು ಪರಾಗ, ಪೋಲನ್ ನೋಡಿ, ಪೋಲನ್ ಸಂಗ್ರಹ ಮಾಡ್ತದೆ. ಮತ್ತೆ ಅದರ ಅಡಿಭಾಗದಲ್ಲಿ ಯು ಆಕಾರದಲ್ಲಿ ಯಾವುದು ಮಾಡ್ತದೆ, ಮೊಟ್ಟೆಯನ್ನು ಅಂದ್ರೆ ಸಂಸಾರ ಮಾಡ್ತದೆ. ಆ ಮೊಟ್ಟೆ ನೀಡುವಂತ ವ್ಯವಸ್ಥೆ ಮಾಡ್ತದೆ. ಇದು ಈ ಎರೆಯ ಚಿಕ್ಕದಾಗಿರುವ ಒಂದು ಪರಿಚಯ. ಎಲ್ಲದಲ್ಲಿ ಕೂಡ ಯಾವುದು ಕೋಲ್ಡ್ ಜೇನ್ ಇರ್ಬೋದು, ಹೆಜ್ಜೇನ್ ಇರ್ಬೋದು, ಅಥವಾ ತೊಡೆ ಜೇನ್ ಇರ್ಬೋದು. ಮಜೆಂಟೆಯಲ್ಲಿ ಮಾತ್ರ ಬೇರೆ ರೀತಿ ಇದೆ. ಅದು ಬೇರೆ ಬೇರೆ ಕಡೆಯಲ್ಲಿ ಮೊಟ್ಟೆ ಇಡ್ತದೆ, ಅದು ಬೇರೆ ರೀತಿಯಲ್ಲಿ ಪರಾಗ ಸಂಗ್ರಹ ಮಾಡ್ತದೆ. ಬೇರೆ ಕಡೆಯಲ್ಲಿ ಯಾವುದು
ಜೇನನ್ನು ಸಂಗ್ರಹ ಮಾಡ್ತಾರೆ, ಅದು ಬೇರೆ. ಈ ರೀತಿಯಲ್ಲಿ ಇದರ ಒಂದು ಚಿಕ್ಕದಾಗಿರುವಂಥ ಪರಿಚಯ ಯಾವುದು, ಎರಿಯ ಪರಿಚಯ ಮತ್ತು ಆ ಒಂದು ಫ್ರೇಮಿನ ಪರಿಚಯ ಮಾಡಿದ್ದಾರೆ. ಇದು ನಿಮಗೆ ಗೊತ್ತಿರಬೇಕಾದೊಂದು ಏನ, ಯಾಕಂದ್ರೆ ನಾನು ವಿವರಿಸುವಾಗ ನಿಮ್ಗೆ ಗೊತ್ತಿರಬೇಕಲ್ಲ ಮತ್ತೆ ಎಲ್ಲಿ ಜೇನು ಸಂಗ್ರಹ ಮಾಡ್ತದೆ, ಎಲ್ಲಿ ಮೊಟ್ಟೆ ಇಡ್ತದೆ, ಹೇಗೆ ಇಡ್ತದೆ ಅಂತ. ಆ ರೀತಿ ಆಯ್ತು. ಮತ್ತೆ ನೋಡಿ ಈ ರೀತಿ ಮತ್ತೆ ನೋಡಿ, ನೀವು ಜೇನು ತೆಗೆಯುವಂತಹ ಪೆಟ್ಟಿಗೆ ಅಂದರೆ ಇದಕ್ಕೆ ಸೂಪರ್ ಅಂತ ಕರಿತೇವೆ ಅಥವಾ ಜೇನು ಪೆಟ್ಟಿಗೆ ಅಂತ ಕರಿತೇವೆ. ಇದರಲ್ಲಿ ಕೂಡ 8 ಫ್ರೇಮ್ ಇದೆ. ಅದರಲ್ಲಿ ಜೇನು ಬರುವ ಸಮಯದಲ್ಲಿ ನೀವು 8 ಫ್ರೇಮ್ ಇಡಬೇಕಂತ ಅವಶ್ಯಕತೆ ಇಲ್ಲ, ಒಂದು ಕಡಿಮೆ ಮಾಡ್ಬೋದು. ಎಷ್ಟು? ಒಂದು ಕಡಿಮೆ ಮಾಡಿದ್ರೆ ಉತ್ತಮ. 8ಅನ್ನು ಇಟ್ಟು ತೆಗಿಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಜೇನು ಕೂಡ ಕಡಿಮೆ ಆಗ್ತದೆ. ಅದರಿಂದಾಗಿ ಇದನ್ನು ಸ್ವಲ್ಪ ಗ್ಯಾಪ್ ಮಾಡಿ 7 ಇಟ್ಟರೆ ಸಾಕು. ಉದಮೆ ಈ ರೀತಿಯಲ್ಲಿ ಯಾವುದನ್ನ ಈ ರೀತಿಯಲ್ಲಿ ಇಡುವಂಥದ್ದು ನೋಡಿ. ಇದು ಮತ್ತೆ ಇದಕ್ಕೊಂದು ಮುಚ್ಚಳ ಅಂತ ಇರ್ತದೆ ನೋಡಿ. ಇದು ಈ ರೀತಿಯಲ್ಲಿ 2 ಕಡೆಯಲ್ಲಿ ಹೋಳು ಕೂಡ ಇರ್ತದೆ. ಅದು ವೆಂಟಿಲೇಟರ್ ರೀತಿಯಲ್ಲಿ ಕೆಲಸ ಮಾಡ್ತದೆ. ಇದು ದಪ್ಪ ಆಗಿರುವಂಥದ್ದು. ಮತ್ತೆ ಇಲ್ಲಿ ಕೂಡ ಜಾಗ ಇರ್ತದೆ, ಯಾಕಂದ್ರೆ ಅದು ಬಿಸಿ ಆದಾಗ ತಂಪಾಗಲಿಕ್ಕೆ, ತಂಪಾದಾಗ ಬಿಸಿ ಆಗಲಿಕ್ಕೆ. ಅಂದರೆ ಬೇಸಿಗೆಗಾಲದಲ್ಲಿ ಅದನ್ನು ತಂಪು ಮಾಡ್ತದೆ, ಮತ್ತೆ ಮಳೆಗಾಲದಲ್ಲಿ ಅಥವಾ ವಿಂಟರ್ ಸೀಸನಲ್ಲಿ ಏನು ಮಾಡ್ತದೆ, ಅದನ್ನು ಬಿಸಿ ಕೂಡ ಮಾಡ್ತದೆ. ಈ ರೀತಿಯ ವ್ಯವಸ್ಥೆ ಇದೆ. ಇದು ಇಲ್ಲಿರುವಂಥದ್ದು ವ್ಯವಸ್ಥೆ. ಮತ್ತೆ ಇದಾದ ನಂತರ ನೋಡಿ, ಇಲ್ಲಿ ಒಂದು ತಡೆ ಗೇಟ್ ಒಂದಿದೆ, ಮರದ ಗೇಟ್ ಒಂದಿದೆ, ಮತ್ತೆ ಕ್ವೀನ್ ಗೇಟ್ ಒಂದಿದೆ. ಕ್ವೀನ್ ಹೊರಗೆ ಹೋಗದೆ ಇರ್ಲಿಕ್ಕೆ ಇರುವಂಥದ್ದು. ಈ ಕ್ವೀನ್ ಗೇಟ್ನ ಅವಶ್ಯಕತೆ ಇಲ್ಲ, ಆಯ್ತಾ. ಈಗಿನ ಕೃಷಿಯಲ್ಲಿ ಈಗ ನಮ್ಮಲ್ಲೆಲ್ಲ ಯಾವುದಿಲ್ಲ, ಗೇಟ್ ಇಲ್ಲ ಜಾಸ್ತಿ, ಯಾವುದಲ್ವ. ಗೇಟ್ ಇಟ್ಟಿದ್ದಾರೆ ಸರಿ ಇಲ್ಲ, ಈಗ ಗೇಟ್ ಇಡ್ಲಿಕ್ಕಿಲ್ಲ. ಈಗ ಗೇಟ್ ಇಟ್ಟು ಏನಾಗ್ತದೆ, ಅದು ನಾವು ಕೈಯಾರ ಏನು ಮಾಡಿದ ರೀತಿಯಲ್ಲಿ ಒಂದು ಕುಟುಂಬವನ್ನು ಕೊಂದ ರೀತಿಯಲ್ಲಿ ಗೇಟ್ ಇಡ್ಲಿಕ್ಕಿಲ್ಲ, ಯಾಕಂದ್ರೆ ಮತ್ತೆ ಇರ್ತದೆ, ಆಯ್ತಾ. ನೋಡಿ ಈ ರೀತಿಯಲ್ಲಿ ಗೇಟ್ ಇರ್ತದೆ. ಇದು ಒಂದು ಪೆಟ್ಟಿಗೆ ಚಿಕ್ಕದಾಗಿರುವಂಥ ಪರಿಚಯ, ಇದು ನಿಮಗೆ ಗೊತ್ತಿದೆ. ಅದರಲ್ಲಿ ಇದರಲ್ಲಿ ಏನು ಡೌಟ್ ಇಲ್ಲಲ್ಲ, ಪೆಟ್ಟಿಗೆ ಬಗ್ಗೆ ಪರಿಚಯ ಎಲ್ಲ ಇದೆ ಅಲ್ವಾ. ಹೊಸಬರಿಗೆ ಅರ್ಥ ಆಯ್ತಲ್ಲ ಪೆಟ್ಟಿ ಅಂದ್ರೆ ಏನು, ಏನೆಲ್ಲ ಇದೆ ಅಂದ್ರೆ ಪಾರ್ಟ್ ಯಾವುದೆಲ್ಲ ಅದು ಗೊತ್ತಾಯ್ತಲ್ಲ. ಈಗ ನಾನು ಸೂಪರ್ ಅಂದರೆ ಇವಾಗ ಅವ್ರ ಹೊಸಬರಿಗೆ ಯಾವುದಪ್ಪ ಸೂಪರ್, ಬ್ರೂಡ್ ಚೇಂಬರ್ ಅಂದ್ರೆ ಯಾವುದಪ್ಪ ಬ್ರೂಡ್ ಚೇಂಬರ್ ಅಂತ ಆಗ್ತದೆ, ಇಲ್ಲ ಅರ್ಥ ಆಗುದು. ಅದಕ್ಕೆ ಸ್ವಲ್ಪ ಚಿಕ್ಕದಾಗಿರೋದು ಪರಿಚಯ ಮಾಡಿದ್ವಿ, ಅರ್ಥ ಇದೆಯಲ್ಲ. ಹೋಲ್ ಇದೆಯಲ್ಲ ಅದು ವೆಂಟಿಲೇಷನ್ಗೆ, ಅದೇನು ಹೌದೌದು ವೆಂಟಿಲೇಷನ್. ಅದೇ ಬಿಸಿ ಆದಾಗ ತಂಪು ಮಾಡ್ಲಿಕ್ಕೆಲ್ಲ ಗಾಳಿ ಅಥವಾ ಇದಕ್ಕೆ ಉಸಿರಾಡ್ಲಿಕ್ಕೆಲ್ಲ ಸಮಸ್ಯೆ ಇರ್ತದ, ಆ ರೀತಿಯಲ್ಲಿ ಇದೆ. ಅದು ನೆಟ್ ಎಲ್ಲ ಇರ್ತದೆ ನೋಡಿ. ನೋಡಿ ಇದು ಓಲ್ಡ್ ಬಾಕ್ಸ್, ಅದರಲ್ಲಿ ಸ್ವಲ್ಪ ಓಲ್ಡ್ ಆಗಿ ತೊಂದರೆ ಇಲ್ಲ. ಇದರಲ್ಲಿ ನೆಟ್ ಎಲ್ಲ ಹಾಕಿರ್ತದೆ ಇದಕ್ಕೆಲ್ಲ ವೈರಿ ಹೋಗೋದ ರೀತಿಯಲ್ಲೆಲ್ಲ, ಆಯ್ತಾ. ಆ ರೀತಿಯಲ್ಲಿ ಇರ್ತದೆ. ಮತ್ತೆ ಇಲ್ಲೊಂದು ತಡೆ, ಅದರ ಬಿಸಿಯನ್ನು ಮಾಡಲಿಕ್ಕೆ ಬೇಕಾಗುವಂಥ ತಡೆ, ಅದು ಒಳಮುಚ್ಚಳ ಅಂತ ಕರಿತೇವೆ, ಇದು ಕೂಡ ಇರ್ತದೆ. ಕೆಲವು ಪೆಟ್ಟಿಗೆ ಇದರ ಅವಶ್ಯಕತೆ ಇಲ್ಲ ಅಷ್ಟು, ಮೊದಲ ಪೆಟ್ಟಿಗೆಲೆಲ್ಲ ಇತ್ತು. ಇವತ್ತು ಕೂಡ ಪೆಟ್ಟಿಗೆಲ್ಲ ಕೊಡ್ತಾರೆ, ಆದರೆ ದೊಡ್ಡ ಜೇನು ಕೃಷಿಕರು ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಆಯ್ತಾ. ನಾವು ನೇರವಾಗಿ ಮಾತಾಡೋದು, ಆಯ್ತಾ. ಇದು ಅವಶ್ಯಕತೆ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಈಗ ಯಾವುದು ಗೇಟ್ನ ಅವಶ್ಯಕತೆ ಇದೆ ಅಂದರೆ ಇದೆ, ಯಾವಾಗ ಎಂಬುದು ಗೊತ್ತಿರಬೇಕು. ಗೇಟ್ನ ಅವಶ್ಯಕತೆ ಇದೆ ಅಂದರೆ ಇಲ್ಲ. ಈಗ 5,000 ಪೆಟ್ಟಿಗೆ ಮಣಮೋಹನರಲ್ಲಿದ್ದರೆ ಅವರ ಮನೆಗೆ ಹೋದಾಗ ಗೇಟ್ ಕೊಡಿ ಅಂದರೆ ಅವರು ಹುಡುಕ್ತಾರೆ, ಗೇಟು ಎಲ್ಲೋ ಉಂಟು, ಎಲ್ಲ ಗೊತ್ತಿಲ್ಲ, ಅದು ಅವರ ಗೇಟ್ ಇಲ್ಲ ಅವರು.